ಹೇಳಿ. ಬನ್ನಿ ಇಲ್ಲಿ. ಅಯ್ಯೋ ಏನ್ರಿ ನೀವು ಓದೋ ಹುಡುಗಂತಾವ ಹೋಗ್ಬಿಟ್ಟು ಕಷ್ಟನೆಲ್ಲ ಹೇಳ್ಕೊಂಡ್ರೆ ಓದು ತಲೆಗತ್ತದ ಹೇಳಿ. ಅಷ್ಟಕ್ಕೂ ಅವನು ಹಾಳಾಗಕ್ಕೆ ಕೇಳ್ತಾವನೆ. ನೀನ್ ಹೇಳೋದು ಸರಿ ಕಣೆ, ಆದ್ರೆ ದುಡ್ಡೆಲ್ಲಿದೆ? ಇದ್ದು ಬದ್ದದನ್ನೆಲ್ಲ ಮಾರ್ಬಿಟ್ಟಿದೀವಿ. ಈಗ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರಲಿ? ದುಡ್ಡು? ಒಂದ್ ನಿಮಿಷ ಇರಿ, ಬರ್ತೀನಿ. ಏನೇ ಇದು? ತಾಳಿ, ಓಲೆ? ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಮಗ ಓದಿ ಇಂಜಿನಿಯರ್ ಆದ್ಮ್ಯಾಕೆ ಇಂಥವು 10ರಷ್ಟು ಮಾಡಿಸ್ಕೊಡ್ತಾನೆ. ಹೋಗಿ ಆಚಾರಪ್ಪ ತವ ಮಾರ್ಬಿಟ್ಟು ಮಗಿಗೆ ಹಣ ತಂದ್ಕೊಡಿ. ನಮ್ ಕಷ್ಟ ಮಗನಿಗೆ ಗೊತ್ತಾಗ್ಬಾರ್ದು. ಹೋಗಿ ಹೋಗಿ ಹೋಗಿ. ಸಂದಾಗಿದ್ಯಾ? ಊಟ ಮಾಡ್ದ ಅಜ್ಜಯ್ಯ? ನಿಮ್ಮಪ್ಪನ ಮ್ಯಾಕೆ ನೀವು ಕೋಪ ಮಾಡ್ಕೋಬೇಡ. ನಿನ್ನ ಓದ್ಸಕ್ಕೆ ಸಾನ ಕಷ್ಟ ಪಡ್ತಾವ್ರೆ. ಗಂಡಾಳಿಗೆ 50 ರೂಪಾಯಿ, ಹೆಣ್ಣಾಳಿಗೆ 30 ರೂಪಾಯಿ ಕೂಲಿ. ಮಗನ ಓದಿಸ್ಬೇಕು ಅಂತ ಊರೆಲ್ಲ ಸಾಲ ಮಾಡ್ಬಿಟ್ಟವ್ನೆ. ಮನ್ಯಾಗ ಊಟಕ್ಕೆ ನಡೆಯದೆ ಕಷ್ಟ ಆಗ್ಬಿಟ್ಟದೆ ಮಗ, ಕಷ್ಟ ಆಗ್ಬಿಟ್ಟದೆ. ಕಣ್ಮಗ. ಅಜ್ಜಿ, ನನ್ನ ಚಿಪ್ಪುಣಮ್ಮ ಚಿಪ್ಪುಣಮ್ಮ ಅಂತಿದ್ಯಲ್ಲ, ನಿನ್ ಕಷ್ಟಕ್ಕಾಗ್ತಿರೋ ಕಾಸು ನನ್ಗೆ ಯಾಕೆ ಮಗ? ತಕ್ಕ, ಇದ್ರಾಗ 4,000 ಅದೇ. ಈ ಅಜ್ಜಿ ಗಂಟು ನಿಂದೇ ಅಲ್ವಾ? ಈ ವರ್ಷದಿಂದ ಉಳಸು ಮಡಗಿರೋದು. ಮಡಿಕ ಮಗ. ಅಜ್ಜಿ, ನಾನು ಇನ್ಮೇಲೆ ಚೆನ್ನಾಗಿ ಓದಿ ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತಗೊಂಡ್ಬರ್ತೀನಿ ಅಜ್ಜಿ. ಒಳ್ಳೆದಾಗ್ಲಿ ಮಗ, ಚಂದಾಗಿ ಓದು. ಏಕಿದ ಊರಿಗೆ ಬರೋವಾಗ ಬೆಂಗಳೂರಿನಾಗ 10 ರೂಪಾಯಿಗೆಲ್ಲ ಕ್ಯಾರ್ಗಳು ಸಿಗ್ತಾವಂತೆ, ತಗೊಬರ್ತೀಯ ಮಗ. ತೋಟಕ್ಕೆ ಹೋಗವಾಗ ಕೋಲ್ಗಳೆಲ್ಲ ಕಾಲಕ್ಕೆ ಕುಸ್ತವೆ ಮಗ, ಮರೀದೆ ತಗೊಂಬರ್ತೀಯ ಮಗ.